ಗೌರವಿಸುವ ಗುಣವಂತರಾಗಬೇಕಾ? ನಿಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕಾ? ನಿಮ್ಮ ಮಕ್ಕಳು ವಿವೇಚನಶೀಲರಾಗಬೇಕಾ? ನಿಮ್ಮ ಮಕ್ಕಳು ದೇಶದ ಉತ್ತಮ ಪ್ರಜೆಗಳಾಗಬೇಕಾ? ನಿಮ್ಮ ಮಕ್ಕಳು ತಂದೆ ತಾಯಿಯರಾಗಬೇಕಾ? ನಿಮ್ಮ ಮಕ್ಕಳು ಕಷ್ಟವನ್ನು ಎದುರಿಸುವ ಧೈರ್ಯವಂತರಾಗಬೇಕಾ? ನಿಮ್ಮ ಮಕ್ಕಳು ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವಂತಾಗಬೇಕಾ? ನಿಮ್ಮ ಮಕ್ಕಳು ಸದೃಢರಾಗಬೇಕಾ? ಹಾಗಾದರೆ ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. 2024-25ನೇ ಸಾಲಿಗೆ ದಿನಾಂಕ 29/5/2024ರಂದು ಸರ್ಕಾರಿ ಶಾಲೆಗಳನ್ನು ಪ್ರಾರಂಭವಾಗಲಿದೆ. ಸರ್ಕಾರಿ ಶಾಲೆಗಳು ಸೌಲಭ್ಯಗಳು ಈ ರೀತಿಯಾಗಿವೆ. ಅರ್ಹತೆ ಶಿಕ್ಷಕ ಬಳಗ, 2 ಜೊತೆ ಸಮವಸ್ತ್ರ ನೀಡಲಾಗುವುದು, ಉಚಿತ ಪಠ್ಯ ಪುಸ್ತಕಗಳನ್ನು ನೀಡಲಾಗುವುದು, ಸಾಕ್ಸ್ ನೀಡಲಾಗುವುದು, ಉಚಿತ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುವುದು, ಉಚಿತವಾಗಿ ವಾರಕ್ಕೆ 5 ಸಲ ಹಾಲು ಕೊಡಲಾಗುತ್ತದೆ, ಶುದ್ಧ ಕುಡಿಯುವ ನೀರು, ಸದೃಢವಾದ ಶಾಲಾ ಕೋಣೆಗಳು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶೌಚಾಲಯಗಳು, ಬಿಸಿ ಊಟ ಮಾಡಲು ಭೋಜನಾಲಯ, ವಾರಕ್ಕೆ 3 ಸಲ ಸಾಯಿಶು ರಾಗಿ ಹೆಲ್ತ್ ಮಾರ್ಟ್, ಪ್ರತಿ ತರಗತಿಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಿವೆ, ಉಚಿತವಾಗಿ ಮೊಟ್ಟೆ ವಿತರಣೆ, ಉಚಿತ ಆರೋಗ್ಯ ತಪಾಸಣೆ, ಜ್ಞಾನ ಹೆಚ್ಚಾಗಲು ಆಗಾಗ ರಸಪ್ರಶ್ನೆಗಳ ಕಾರ್ಯಕ್ರಮ, ರಂಜನೆಗಾಗಿ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸದೃಢವಾಗಿ ಕ್ರೀಡೆಗಳ ಆಯೋಜನೆ ಇವೆಲ್ಲವೂ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತವೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ಯಾವುದೇ ಕಾರಣಕ್ಕೂ ಶಾಲೆಯಿಂದ ನಿಮ್ಮ ಮಕ್ಕಳನ್ನು ದೂರ ಇಡಬೇಡಿ. ನಮಸ್ಕಾರ. ಈಗ ಎಲ್ಲ ಮಕ್ಕಳು ಸುಲಭವಾಗಿ ಶಾಲೆಗೆ ಹೋಗ್ಬೋದು. ಯಾಕೆ ಗೊತ್ತಾ? ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡಿಬೋದು. ನಿಮ್ಮ ಮಕ್ಕಳನ್ನ ಹತ್ತಿರದಲ್ಲಿರೋ ಯಾವುದಾದ್ರೂ ಶಾಲೆಗೆ ಕಳಿಸಿ, ಅವ್ರ ಭವಿಷ್ಯನ ರೂಪಿಸಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ಶಿಕ್ಷಣವೇ ಶಕ್ತಿ ಅಲ್ವಾ?